ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ನಿಮ್ಮ 10ನೇ ತರಗತಿಯ ವ್ಯವಹಾರ ಅಧ್ಯಯನದ ಮೊದಲನೇ ಘಟಕ ಬ್ಯಾಂಕಿಂಗ್ ವ್ಯವಹಾರಗಳು ಈ ಘಟಕದಲ್ಲಿ ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಂತಹ ಕಲಿಕಾಂಶಗಳ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋದಾದ್ರೆ ಬ್ಯಾಂಕಿನ ಅರ್ಥ, ಬ್ಯಾಂಕಿನ ಯಾವ ಪದದಿಂದ ಬ್ಯಾಂಕ್ ಉಗಮವಾಯಿತು, ಬ್ಯಾಂಕಿನ ಒಂದು ಪದದ ಅರ್ಥ, ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳ ಬಗ್ಗೆ ಮತ್ತು ಬ್ಯಾಂಕಿಂಗ್ ಸಲ್ಲಿಸುವಂತಹ ಸೇವೆಗಳು, ಬ್ಯಾಂಕುಗಳು ಸಲ್ಲಿಸುವಂತಹ ಸೇವೆಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಈ ಘಟಕದಲ್ಲಿ ತಿಳಿದುಕೊಂಡಿದ್ದೇವೆ. ಬ್ಯಾಂಕ್ ಎಂಬ ಒಂದು ಪದ ಇಟಾಲಿಯನ್ ಭಾಷೆಯ ಬ್ಯಾಂಕು ಮತ್ತು ಫ್ರೆಂಚ್ ಭಾಷೆಯ ಬ್ಯಾಂಕ್ ಪದದಿಂದ ಉಗಮವಾಗಿದೆ. ಅದರ ಅರ್ಥ ಏನಪ್ಪಾ ಅಂದ್ರೆ ಬೆಂಚು ಅಥವಾ ಒಂದು ವಿನಿಮಯ ಮಾಡಿಕೊಳ್ಳುವ, ಹಣವನ್ನ ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಅಂತೇಳಿ ಇಲ್ಲಿ ಕರೆಯಲಾಗುತ್ತೆ. ಹಣವನ್ನ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಟೇಬಲ್. ಅಂದ್ರೆ ಬ್ಯಾಂಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ಬಹಳ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಒಂದು ಹಣಕಾಸು ಸಂಸ್ಥೆ, ಒಂದು ಬ್ಯಾಂಕ್ ಸುಮಾರು 200 ವರ್ಷಗಳಿಂದನೂ ಸಹ ಈ ಬ್ಯಾಂಕುಗಳು ಅಭಿವೃದ್ಧಿ ಹೊಂದಿದವು ಅಂತ ಹೇಳ್ತೀವಿ. ಅಂದಾಗ ಬ್ಯಾಂಕುಗಳು ಸಾಮಾನ್ಯವಾಗಿ ಸಾರ್ವಜನಿಕರಿಂದ ಹಣವನ್ನ ಸ್ವೀಕರಿಸಿ, ಠೇವಣಿಗಳನ್ನ ಸ್ವೀಕರಿಸಿ ಅದನ್ನ ಅವಶ್ಯಕ ಇರುವವರಿಗೆ, ಯಾರಿಗೆ ಅವಶ್ಯ ಇರುತ್ತೋ ಅಂತವರಿಗೆ ಸಾಲ ನೀಡುವಂತಹ ಒಂದು ಸಂಸ್ಥೆ ಅದು ಬ್ಯಾಂಕ್. ಸಾರ್ವಜನಿಕರಿಂದ ಸ್ವೀಕರಿಸುವಂತಹ ಹಣ, ಉಳಿತಾಯದ ಹಣ ಅದು ಠೇವಣಿ ಆಗಿರುತ್ತೆ. ಆ ಉಳಿತಾಯದ ಹಣವನ್ನ ಯಾರಿಗೆ ಅವಶ್ಯಕ ಇರುತ್ತೋ ಆ ಸಾಲ ನೀಡುವ ಹಣ ಏನಾಗಿರುತ್ತೆ, ಅದು ನೀಡುವಂತಹ ಹಣ, ಬ್ಯಾಂಕ್ ನೀಡುವಂತಹ ಹಣ ಏನಾಗಿರುತ್ತೆ, ಸಾಲ ಆಗಿರುತ್ತೆ. ಅಂದಾಗ ಇಲ್ಲಿ ಠೇವಣಿದಾರ ಮತ್ತು ಸಾಲಗಾರ, ಇಲ್ಲಿ ಬ್ಯಾಂಕ್ ತನ್ನ ಗ್ರಾಹಕರೊಂದಿಗೂ ಸಹ ಠೇವಣಿದಾರ ಮತ್ತು ಸಾಲಗಾರ ನಡುವೆ ಒಂದು ಸಂಪರ್ಕ ಕಲ್ಪಿಸುವಂತಹ ಸೇತುವೆಯಾಗಿ, ಒಂದು ಕೊಂಡಿಯಾಗಿ, ಇದು ಸಂಬಂಧ ಕಲ್ಪಿಸುವ ಕೊಂಡಿಯಾಗಿ ಬ್ಯಾಂಕ್ ತನ್ನ ಸೇವೆಯನ್ನ ಸಲ್ಲಿಸುತ್ತೆ. ಹಾಗಾದ್ರೆ ಈ ಬ್ಯಾಂಕಿನ ಒಂದು ಗುಣಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳು ಮತ್ತು ಬ್ಯಾಂಕ್ ಸಲ್ಲಿಸುವಂತಹ ಸೇವೆಗಳ ಬಗ್ಗೆ ಕಳೆದ ತರಗತಿಯಲ್ಲಿ ತಿಳ್ಕೊಂಡ ನಂತರ ನಾವು ಈ ಘಟಕದಲ್ಲಿ ಇಂದಿನ ಒಂದು ತರಗತಿಯಲ್ಲಿ ಕಲಿಯಬೇಕಾಗಿರುವಂತಹ ಒಂದು ಕಲಿಕಾಂಶಗಳು ಅಂತಂದ್ರೆ ಬ್ಯಾಂಕಿನ ಬಹಳ ಪ್ರಮುಖವಾದಂತಹ ವಿಧಗಳು ಮತ್ತು ಬ್ಯಾಂಕಿನ ವಿವಿಧ ಖಾತೆಗಳು. ನಾವು ಬ್ಯಾಂಕಿನಲ್ಲಿ ತೆರೆಯಬಹುದಾದಂತಹ, ಅಂದ್ರೆ ನಾವು ಯಾವ್ಯಾವ ಅಕೌಂಟ್ ಓಪನ್ ಮಾಡಬಹುದು ಬ್ಯಾಂಕ್ನಲ್ಲಿ ಅಂತ, ಬ್ಯಾಂಕಿನಲ್ಲಿ ತೆರೆಯಬಹುದಾದಂತಹ ವಿವಿಧ ಖಾತೆಗಳು: ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ ಮತ್ತು ನಿಶ್ಚಿತ ಠೇವಣಿ ಖಾತೆ. ಹಾಗೂ ಈ ಬ್ಯಾಂಕಿನಿಂದ ಆಗುವಂತಹ ಅನುಕೂಲಗಳು. ಈ ಒಂದು ತರಗತಿಯಲ್ಲಿ ಈ ಕಲಿಕಾಂಶಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಒಂದು ತಿಳ್ಕೊಳ್ಳೋಣ. ಮೊದಲಿಗೆ ಬ್ಯಾಂಕಿನ ವಿಧಗಳು. ಅಂದ್ರೆ ಬ್ಯಾಂಕ್ ಒಂದು ಹಣಕಾಸು ಸಂಸ್ಥೆಯಾಗಿರೋದ್ರಿಂದ ತನ್ನದೇ ಆದಂತಹ ಬಹಳ ಪ್ರಮುಖವಾದಂತಹ ಮಹತ್ವದ ಸ್ಥಾನವನ್ನ ಇಂದಿನ ದಿನಗಳಲ್ಲಿ ಅದು ಪಡೆದುಕೊಂಡಿದೆ. ಅಂದ್ರೆ ಈ ಬ್ಯಾಂಕ್ ತಮ್ಮ ಒಂದು ನಿರ್ದಿಷ್ಟ ವಿಧದ ವ್ಯವಹಾರದಲ್ಲಿ ತನ್ನ ಪರಿಣಿತಿಯನ್ನ ಇದು ಪಡೆದುಕೊಂಡಿದೆ. ಆದ್ರೆ ಬ್ಯಾಂಕಿನ ಬಹಳ ಪ್ರಮುಖವಾದಂತಹ ವಿಧಗಳು ಅಂತಂದ್ರೆ 1 ಕೇಂದ್ರ ಬ್ಯಾಂಕ್, 2 ವಾಣಿಜ್ಯ ಬ್ಯಾಂಕ್, 3 ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್. 1 ಕೇಂದ್ರ ಬ್ಯಾಂಕ್, 2 ವಾಣಿಜ್ಯ ಬ್ಯಾಂಕ್, 3 ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್, 4 ಭೂ ಅಭಿವೃದ್ಧಿ ಬ್ಯಾಂಕ್, 5 ಸ್ಥಳೀಯ ಬ್ಯಾಂಕ್, 6 ಸಹಕಾರಿ ಬ್ಯಾಂಕ್ಗಳು. ಇವು ಬ್ಯಾಂಕಿನ ಬಹಳ ಪ್ರಮುಖವಾದಂತಹ ವಿಧಗಳು. ಈ ಕೇಂದ್ರ ಬ್ಯಾಂಕ್ ಅಂತ ಕರೀತೀವಿ, ಇದನ್ನ ರಿಸರ್ವ್ ಬ್ಯಾಂಕ್ ಅಂತ ಕರೀತೀವಿ, RBI. ಏನ್ RBI ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಅಂತ ಕರೀತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI, ಕೇಂದ್ರ ಬ್ಯಾಂಕ್. ಈ ಬ್ಯಾಂಕಿನ ವಿಧಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ನಾವು ತಿಳ್ಕೊಂಡಿದ್ವಿ. ಈಗ ನಾವು ಬ್ಯಾಂಕಿನಲ್ಲಿ ತೆರೆಯಬಹುದಾದಂತಹ ವಿವಿಧ ಖಾತೆಗಳು ಅಂತಂದ್ರೆ ಬಹಳ ಪ್ರಮುಖವಾಗಿ ನಾವು ಬ್ಯಾಂಕಿನಲ್ಲಿ ತೆರೆಯುವಂತಹ ಖಾತೆಗಳು: ಉಳಿತಾಯ ಖಾತೆ, ಸೇವಿಂಗ್ಸ್ ಅಕೌಂಟ್ ಅಂತ ಕರಿತೀವಿ, ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಂತ ಕರಿತೀವಿ, ಅಕೌಂಟ್.
ಇನ್ನು ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ ಅಂತ. ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಈ ಆವರ್ತ ಠೇವಣಿ ಖಾತೆ ಅಂದ್ರೆ ರೆಕ್ಯೂರಿಂಗ್ ಡಿಪಾಸಿಟ್ ಅಕೌಂಟ್ ಅಂತ ಕರಿತೀವಿ. ಇನ್ನ ನಿಶ್ಚಿತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆನ ಫಿಕ್ಸ್ಡ್ ಡಿಪಾಸಿಟ್, ನಿಶ್ಚಿತ ಒಂದು ನಿಶ್ಚಿತವಾದಂತಹ ಅವಧಿಗೆ, ಅದಕ್ಕೋಸ್ಕರ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ಆವರ್ತ ಠೇವಣಿ ಖಾತೆನ ರೆಕ್ಯೂರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಕರಿತೀವಿ. ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್, ಉಳಿತಾಯ ಖಾತೆ, ಸೇವಿಂಗ್ಸ್ ಅಕೌಂಟ್. ಅದರಲ್ಲಿ ಮೊದಲನೇದಾಗಿ ಈ ಒಂದು ಖಾತೆಗಳ ಬಗ್ಗೆ, ಒಂದೊಂದೇ ಖಾತೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಫಸ್ಟ್ ನಂಬರ್ 1 ಉಳಿತಾಯ ಖಾತೆ. ಹಾಗಾದ್ರೆ ಉಳಿತಾಯ ಖಾತೆನ ಯಾರು ಅಂದ್ರೆ, ಈ ಉಳಿತಾಯ ಖಾತೆನ ಸಾಮಾನ್ಯವಾಗಿ ವೇತನವನ್ನ ಪಡೆಯುವವರು ಮತ್ತು ನಿಯಮಿತ ಆದಾಯ ಹೊಂದಿರುವವರು ಈ ಉಳಿತಾಯ ಖಾತೆಯನ್ನು ತೆರೆತಾರೆ. ಮಕ್ಕಳ, ಒಂದು ನಿರ್ದಿಷ್ಟವಾದಂತಹ ವೇತನವನ್ನ ಪಡೆಯುವವರು ಮತ್ತು ನಿಯಮಿತ ಆದಾಯವನ್ನು ಹೊಂದಿರುವವರು, ಯಾಕೆ ನಿಯಮಿತ ಆದಾಯವನ್ನು ಹೊಂದಿರ್ತಾರೋ ಮತ್ತು ವೇತನವನ್ನು ಪಡೆಯುವವರು ಈ ಸಾಮಾನ್ಯವಾಗಿ ಉಳಿತಾಯ ಖಾತೆಯನ್ನು ತೆರೆಯುತ್ತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಶಾಲೆಯಲ್ಲಿ ಬರುವಂತಹ ವಿದ್ಯಾರ್ಥಿ ವೇತನವನ್ನ ಪಡಿತೀರ. ಆಗ ನೀವು ವಿದ್ಯಾರ್ಥಿ ವೇತನವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಆಗ ನಾವೇನ್ ಹೇಳ್ತೀವಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ನಾವು ಯಾವುದೇ ಒಂದು ವಿದ್ಯಾರ್ಥಿ ವೇತನ ನೇರವಾಗಿ ನಿಮ್ಮ ಅಕೌಂಟಿಗೆ ಅದು ಜಮಾ ಆಗೋದ್ರಿಂದ ನೀವು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು, ನೀವು ಬ್ಯಾಂಕ್ನಲ್ಲಿ ಖಾತೆ ತೆರೆದಿರಬೇಕು ಅಂತ. ಒಂದ್ ವೇಳೆ ಯಾವ ವಿದ್ಯಾರ್ಥಿ ಬ್ಯಾಂಕಿನಲ್ಲಿ ಖಾತೆಯನ್ನ ತೆರೆದಿಲ್ಲ ಅಂದಾಗ ಆಗ ಏನ್ ಮಾಡ್ತೀವಿ ನಾವು, ನೀವೆಲ್ಲರೂ ಹೋಗಿ ಯಾರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಿರೋ ನೀವು ಆ ಅರ್ಜಿಯ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು. ಅದರಿಂದ ನೀವು ಬ್ಯಾಂಕಿನಲ್ಲಿ ಖಾತೆಯನ್ನ ತೆರೆಯಬೇಕು ಅಂತ. ಆಗ ನೀವು ಬ್ಯಾಂಕಿನಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಬ್ಯಾಂಕಿನ ಸಿಬ್ಬಂದಿಗಳು ನಿಮಗೆ ಹೇಳ್ತಾರೆ, ನೀವು ಯಾವ ಶಾಲೆಯಲ್ಲಿ ಓದ್ತಿದ್ದೀರಾ ಅಂದಾಗ, ನಾವು ಈ 10ನೇ ತರಗತಿಯಲ್ಲಿ ಇಂಥ ಶಾಲೆಯಲ್ಲಿ ನಾವು ವ್ಯಾಸಂಗ ಮಾಡ್ತಿದೀವಿ ಅಂತ ನೀವು ತಿಳಿಸಿದಾಗ, ಆಗ ಸಿಬ್ಬಂದಿಯವರು ನಿಮಗೆ ಯಾವ ಖಾತೆಯನ್ನ ತೆರೆಯುವುದು ಸೂಕ್ತ ಅಂತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಅಂತಂದ್ರೆ, ಉಳಿತಾಯ ಖಾತೆ. ಉಳಿತಾಯ ಖಾತೆಯನ್ನ ತೆರೆಯುವರು ಯಾರು ಅಂತಂದ್ರೆ ವಿದ್ಯಾರ್ಥಿಗಳು, ನಿಯಮಿತ ಆದಾಯವನ್ನು ಹೊಂದಿರುವಂತರು, ವ್ಯಾಪಾರಸ್ಥರು ಈ ಒಂದು ಉಳಿತಾಯ ಖಾತೆಯನ್ನ ತೆರೀತಾರೆ. ಅಂದ್ರೆ ಉಳಿತಾಯ ಖಾತೆಯನ್ನ ಒಂದು ನಿರ್ದಿಷ್ಟವಾದಂತಹ ಒಂದು ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು ಮತ್ತು ಈ ಸೌಲಭ್ಯವನ್ನ, ಈ ಉಳಿತಾಯ ಖಾತೆಯನ್ನ ಅವರು ತೆರೀತಾರೆ. ಅಂದ್ರೆ ಈ ಜನರ ಒಂದು ಹಣ ಉಳಿತಾಯ ಮಾಡಲು ಇದು ಸಹಾಯ ಮಾಡುತ್ತೆ. ಇಲ್ಲಿ ಒಂದು ಗರಿಷ್ಠ ಮೊತ್ತಕ್ಕೆ, ಉಳಿತಾಯ ಖಾತೆಯ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರುವುದಿಲ್ಲ. ಉಳಿತಾಯ ಖಾತೆಯ ಗರಿಷ್ಠ ಮೊತ್ತಕ್ಕೆ ಎಷ್ಟು ಹಣವನ್ನಾದ್ರೂ ನಾವು ಉಳಿತಾಯವನ್ನ ಮಾಡಬಹುದು. ಅಂದ್ರೆ ಉಳಿತಾಯ ಖಾತೆ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು ಈ ಉಳಿತಾಯ ಖಾತೆಯನ್ನ ತೆರೀತಾರೆ. ಆದ್ರೆ ಉಳಿತಾಯ ಖಾತೆಯಲ್ಲಿ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರೋದು, ಎಷ್ಟು ಬೇಕಾದ್ರೂ ಹಣವನ್ನು ಸಹ ನಾವಲ್ಲಿ ಉಳಿತಾಯವನ್ನ ಮಾಡಬಹುದಾಗಿರುತ್ತೆ. ಮತ್ತು ಈ ಉಳಿತಾಯ ಖಾತೆಯಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಅಂದ್ರೆ ಈ ಬ್ಯಾಂಕಿನಿಂದ ಹಣ ಹಿಂದಕ್ಕೆ ಪಡೆಯಲು ಈ ಬ್ಯಾಂಕ್ನಲ್ಲಿ ನಾವು ಏನಾದ್ರೂ ಉಳಿತಾಯ ಖಾತೆಯನ್ನು ತೆರೆದು ಅಲ್ಲಿ ಎಷ್ಟು ಹಣವನ್ನ ನಾವು ಇಟ್ಟಿರ್ತೀವೋ ಹಣವನ್ನ ವಾಪಸ್ ಪಡಿಬೇಕು ಅಂತಂದ್ರೆ ಬ್ಯಾಂಕ್ ನೀಡಿರುವಂತಹ ಚೆಕ್ ಪುಸ್ತಕ ಅಥವಾ ಈ ವಿತ್ಡ್ರಾ ಸ್ಲಿಪ್ ಅಂತ ಕರಿತೀವಿ. ವಿತ್ಡ್ರಾ ಸ್ಲಿಪ್ ಅಂತೇಳಿ ಆ ಚೀಟಿಯ ಮುಖಾಂತರವಾಗಿ ನಾವು ಹಣ ಎಷ್ಟು ನಾವು ವಾಪಸ್ ಪಡ್ಕೊಬೇಕು ನಮ್ಮ ಖಾತೆಯಿಂದ ಹಣವನ್ನು ನಾವು ವಾಪಸ್ ಹಿಂದಕ್ಕೆ ಪಡೆದುಕೊಳ್ಬಹುದು. ಅಂದ್ರೆ ಮಕ್ಕಳ, ಬ್ಯಾಂಕಿನಲ್ಲಿ ಖಾತೆ ತೆರೆಯಬಹುದಾದಂತಹ ಒಂದು ಬ್ಯಾಂಕಿನ ವಿವಿಧ ಖಾತೆಗಳು ಅಂತಂದಾಗ ಮೊದಲನೇದು ಉಳಿತಾಯ ಖಾತೆ. ಈ ಉಳಿತಾಯ ಖಾತೆಯನ್ನ ಒಂದು ವೇತನವನ್ನು ಪಡೆಯುವವರು, ನಿಯಮಿತ ಆದಾಯವನ್ನು ಹೊಂದಿರುವವರು ಈ ಉಳಿತಾಯ ಖಾತೆಯನ್ನ ತೆರೆತಾರೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು, ಪಿಂಚಣಿದಾರರು, ಹಿರಿಯ ನಾಗರಿಕರು ಈ ಉಳಿತಾಯ ಖಾತೆಯನ್ನ ತೆರೀತಾರೆ. ಈ ಉಳಿತಾಯ ಖಾತೆಯಲ್ಲಿ ಗರಿಷ್ಠ ಮೊತ್ತಕ್ಕೆ ಅಂದ್ರೆ ನಾವು ಎಷ್ಟು ಹಣವನ್ನ ನಾವು ಇಡ್ತೀವೋ ಗರಿಷ್ಠ ಮೊತ್ತಕ್ಕೆ, ಉಳಿತಾಯದ ಹಣಕ್ಕೆ ಗರಿಷ್ಠ ಮಿತಿಯನ್ನಾಗಲಿ ಇರಲ್ಲ. ಇಷ್ಟು ಹಣವನ್ನು ಸಹ ನಾವು ಉಳಿತಾಯ ಖಾತೆಯಲ್ಲಿ ಹಣವನ್ನ ಇಡಬಹುದು. ಆದರೆ ಈ ಉಳಿತಾಯ ಖಾತೆಯಲ್ಲಿ ನಾವು ಹಣವನ್ನು ವಾಪಸ್ ಪಡಿಬೇಕು ಎನ್ನುವ ಸಂದರ್ಭದಲ್ಲಿ ಅಲ್ಲಿ ನಾವು ಚೆಕ್ ಪುಸ್ತಕವನ್ನ ಬ್ಯಾಂಕಿನಲ್ಲಿ ನಾವು ಖಾತೆಯನ್ನು ತೆರೆದಂತಹ ಸಂದರ್ಭದಲ್ಲಿ ಆಗ ಅವರು ನಮಗೆ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನು ಕೊಡ್ತಾರೆ.
ತದನಂತರ ಚೆಕ್ ಪುಸ್ತಕವನ್ನು ಕೊಡ್ತಾರೆ. ಇನ್ನೂ ಸಹ ಒಂದು ನಾವು ATM ಅಂತ ಕೊಟ್ಟಾಗ ನಾವು ATM ಕಾರ್ಡ್ನಲ್ಲಿ ಆ ಒಂದು ಕಾರ್ಡ್ ಬ್ಯಾಂಕ್ ನೀಡಿದಾಗ ಆ ಕಾರ್ಡ್ ಸಹಾಯದಿಂದ ನಾವು ATM ನಲ್ಲಿ ಹಣವನ್ನ ವಾಪಸ್ ಪಡೆಯಬಹುದು. ಮತ್ತು ಒಂದು ವೇಳೆ ನಾವು ಹಣವನ್ನು ವಾಪಸ್ ಪಡೆಯಬೇಕು ಉಳಿತಾಯ ಖಾತೆಯಲ್ಲಿ ನಾವು ಇಟ್ಟಿರುವಂತಹ ಹಣವನ್ನ ಅಂದಾಗ ಆಗ ವಿತ್ಡ್ರಾ ಸ್ಲಿಪ್ ಅಂತ ಹೇಳಿ ಒಂದು ಬ್ಯಾಂಕಿನಲ್ಲಿ ಇರುತ್ತೆ. ಆ ವಿತ್ಡ್ರಾ ಸ್ಲಿಪ್ ನಲ್ಲಿ ನಮ್ಮ ಒಂದು ಖಾತೆದಾರರ ಹೆಸರು ಮತ್ತು ಅಕೌಂಟ್ ನಂಬರ್ ಹಾಗೂ ನಾವು ಎಷ್ಟು ಹಣವನ್ನು ವಾಪಸ್ ಪಡೀತಾ ಇದೀವಿ ಎಂಬ ಮಾಹಿತಿಯನ್ನ ನಾವು ತುಂಬಿ ಆ ಒಂದು ವಿತ್ಡ್ರಾ ಸ್ಲಿಪ್ ನ ಸಹಾಯದಿಂದಲೂ ಸಹ ನಾವು ಹಣವನ್ನು ವಾಪಸ್ ಪಡೆಯಬಹುದು. ಇದು ಖಾತೆಯ ವಿಧಗಳಲ್ಲಿ ಮೊದಲನೇ ಖಾತೆ ಉಳಿತಾಯ ಖಾತೆ. ಇನ್ನು ಎರಡನೇದು ಚಾಲ್ತಿ ಖಾತೆ ಅಂತ ಕರಿತೀವಿ, ಕರೆಂಟ್ ಅಕೌಂಟ್ ಅಂತ ಕರಿತೀವಿ. ಹಾಗಾದ್ರೆ ಚಾಲ್ತಿ ಖಾತೆಯನ್ನ ಸಾಮಾನ್ಯವಾಗಿ ಅಂದ್ರೆ ಈ ಚಾಲ್ತಿ ಖಾತೆಯನ್ನ ಸಾಮಾನ್ಯವಾಗಿ ಚಾಲ್ತಿ ಖಾತೆಯನ್ನ ನಾವು ಕರೆಂಟ್ ಅಕೌಂಟ್ ಅಂತ ಕರಿತೀವಲ್ಲ, ಆ ಚಾಲ್ತಿ ಖಾತೆಯನ್ನ ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕ್ ವಹಿವಾಟವನ್ನು ನಡೆಸುವಂತಹ ಔದ್ಯೋಗಿಕ ಸಂಸ್ಥೆಯವರು, ವ್ಯಾಪಾರಸ್ಥರು ಈ ಚಾಲ್ತಿ ಖಾತೆಯನ್ನ ತೆರೀತಾರೆ. ಯಾರು ಒಂದು ದಿನ ಅಥವಾ ವಾರ ಪೂರ್ತಿಯಾಗಿ ಒಂದು ವ್ಯವಹಾರವನ್ನ ಹೆಚ್ಚಿನದಾಗಿ ಮಾಡ್ತಾರೋ ವ್ಯಾಪಾರಸ್ಥರು, ಔದ್ಯೋಗಿಕ ಸಂಸ್ಥೆಯವರು, ಕೆಲವೊಂದು ಕಂಪನಿಯನ್ನ ಪ್ರಾರಂಭ ಮಾಡಿ ಕಂಪನಿಯನ್ನ ನಡೆಸುವಂತಹ ಒಂದು ಸಂಸ್ಥೆಯ ಒಂದು CEO ಅಂತ ಏನ್ ಕರೀತೀವೋ ಆ ಕಂಪನಿಯ ನೌಕರರು ಮತ್ತು ಒಂದು ವ್ಯಾಪಾರಸ್ಥರು ಅತಿ ಹೆಚ್ಚು ಬ್ಯಾಂಕ್ ವಹಿವಾಟು ನಡೆಸುವಂತಹವರು ಈ ಒಂದು ಚಾಲ್ತಿ ಖಾತೆಯನ್ನೇ ತೆರೀತಾರೆ. ಯಾಕೆ ಅಂದ್ರೆ ಈ ಚಾಲ್ತಿ ಖಾತೆಯಲ್ಲಿ ಎಷ್ಟು ದಿನಕ್ಕೆ ಎಷ್ಟು ಬಾರಿ ಆದ್ರೂ ಹಣವನ್ನು ನಾವು ಹಾಕ್ಬಹುದು, ಎಷ್ಟು ದಿನಕ್ಕೆ ಎಷ್ಟು ಬಾರಿ ಏನಾದ್ರೂ ನಾವು ವಾಪಸ್ ಪಡಿಬಹುದು. ಯಾವುದೇ ರೀತಿಯಾದಂತಹ ನಿರ್ಬಂಧ ಆಗಲಿ ಇರಲ್ಲ ಯಾವ್ದ್ರಲ್ಲಿ, ಚಾಲ್ತಿ ಖಾತೆಯಲ್ಲಿ. ಅಂದ್ರೆ ಚಾಲ್ತಿ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದ್ರೂ ಸಹ ಹಣವನ್ನು ತುಂಬಬಹುದು, ಎಷ್ಟು ಬಾರಿ ಏನಾದ್ರೂ ವಾಪಸ್ ಪಡೆಯಬಹುದು. ಜೊತೆಗೆ ಇಲ್ಲಿ ಬ್ಯಾಂಕ್ಗಳ ಬಡ್ಡಿಯನ್ನ ಸಹ ಇಲ್ಲಿ ಕೊಡುವುದಿಲ್ಲ. ನಾವೇನು ಈ ಠೇವಣಿ ಇಟ್ಟಿರ್ತೀವೋ ಈ ಚಾಲ್ತಿ ಖಾತೆಯಲ್ಲಿ ನಾವು ಇಟ್ಟಿರುವಂತಹ ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿಯನ್ನ ಕೊಡುವುದಿಲ್ಲ. ಹಾಗಾದ್ರೆ ಬ್ಯಾಂಕ್ಗಳು ಏನ್ ವಸೂಲಿ, ಹಾಗಾದ್ರೆ ಬ್ಯಾಂಕ್ಗಳಿಗೆ ಲಾಸ್ ಆಗಲ್ವಾ ಅಂದ್ರೆ ಆಗ ಬ್ಯಾಂಕ್ ಏನ್ ಮಾಡ್ತಾರಪ್ಪ ಅಂದ್ರೆ ಬಡ್ಡಿ ಕೊಡಲ್ಲ, ಅದಕ್ಕೆ ಬದಲಾಗಿ ಸೇವಾ ಶುಲ್ಕವನ್ನು ವಸೂಲಿ ಮಾಡ್ತಾರೆ. ಸೇವಾ ಶುಲ್ಕವನ್ನ ನಾವು ಏನು ನೀವು ಠೇವಣಿ ಇಟ್ಟಿದ್ರು ಆ ಠೇವಣಿಗಳಿಗೆ ಬಡ್ಡಿ ಕೊಡುವುದರ ಬದಲಾಗಿ ಸೇವಾ ಶುಲ್ಕವನ್ನ ಬ್ಯಾಂಕುಗಳು ವಸೂಲಿ ಮಾಡ್ತವೆ. ಮಕ್ಕಳ, ಬ್ಯಾಂಕಿನಲ್ಲಿ ತೆರೆಯಬಹುದಂತ ಎರಡನೇ ಖಾತೆ ಚಾಲ್ತಿ ಖಾತೆ. ಈ ಚಾಲ್ತಿ ಖಾತೆಯನ್ನ ಸಾಮಾನ್ಯವಾಗಿ ವ್ಯಾಪಾರಸ್ಥರು, ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ವಹಿವಾಟು ನಡೆಸುವಂತಹ ವ್ಯಾಪಾರಸ್ಥರು, ಔದ್ಯೋಗಿಕ ಸಂಸ್ಥೆಯವರು ಮುಂತಾದವರು ಈ ಚಾಲ್ತಿ ಖಾತೆಯನ್ನ ತೆರೆಯುತ್ತಾರೆ. ಚಾಲ್ತಿ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದ್ರೂ ಸಹ ಹಣವನ್ನು ತುಂಬಬಹುದು ಮತ್ತು ಎಷ್ಟು ಬಾರಿ ಆದ್ರೂ ಹಣವನ್ನ ವಾಪಸ್ ಪಡೆಯಬಹುದು. ಈ ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿಯನ್ನು ಕೊಡುವುದಿಲ್ಲ, ಬದಲಾಗಿ ಸೇವಾ ಶುಲ್ಕವನ್ನ ವಸೂಲಿ ಮಾಡುತ್ತವೆ. ಇನ್ನ ಎರಡನೇದು ಚಾಲ್ತಿ ಖಾತೆಯ ನಂತರವಾಗಿ ಮೂರನೇದು ಆವರ್ತ ಠೇವಣಿ ಖಾತೆ. ಈ ಆವರ್ತ ಠೇವಣಿ ಖಾತೆಯು ಸಹ ಬ್ಯಾಂಕಿನ ತೆರೆಯಬಹುದಾದಂತಹ ವಿವಿಧ ಖಾತೆಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಖಾತೆ ಆವರ್ತ ಠೇವಣಿ ಖಾತೆ. ಆವರ್ತ ಠೇವಣಿ ಖಾತೆಯನ್ನ ಯಾಕೆ ಅಂತಂದ್ರೆ ಈ ಖಾತೆನ ಆವರ್ತ ಠೇವಣಿ ಖಾತೆಯನ್ನು ಯಾರು ತೆರೆದಿದ್ದಾರೆ ಅಂದ್ರೆ ಭವಿಷ್ಯದ ಅವಶ್ಯಕತೆಗಳಿಗೆ ತೆರೆಯುವಂತಹ ಖಾತೆ ಆವರ್ತ ಠೇವಣಿ ಖಾತೆ. ಅಂದ್ರೆ ಮುಂದಿನ ಒಂದು ನಿರ್ದಿಷ್ಟ ದಿನದಂದು ಹಿಂದಕ್ಕೆ ಪಡೆಯಲು ಆ ಒಂದು ನಿರ್ದಿಷ್ಟವಾದಂತಹ ದಿನದ ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಈ ಖಾತೆಯನ್ನು ಆವರ್ತ ಠೇವಣಿ ಖಾತೆಯನ್ನ ತೆರೆಯಲಾಗಿರೋದು. ಅಂದ್ರೆ ಭವಿಷ್ಯದ ದೃಷ್ಟಿಯಿಂದ, ಏನು ಭವಿಷ್ಯದ ಅಂದ್ರೆ ಯಾವುದೋ ತಮ್ಮ ಮಕ್ಕಳ ಮದುವೆಗಾಗಿ ಅಥವಾ ಒಂದು ಮನೆ ಕಟ್ಟಬೇಕು ಅಂತನೋ ಅಥವಾ ಮನೆಗೆ ಸಂಬಂಧಿಸಿದಂತಹ ಒಂದು ನಿವೇಶನವನ್ನ ಖರೀದಿ ಮಾಡುವುದಕ್ಕೆ ಅಥವಾ ಕಾರನ್ನ ಖರೀದಿಸುವುದಕ್ಕೆ, ಹೀಗೆ ಭವಿಷ್ಯದ ದೃಷ್ಟಿಯಿಂದಾಗಿ ಭವಿಷ್ಯದ ಅವಶ್ಯಕತೆಗೆ ಅನುಗುಣವಾಗಿ ನಿರ್ದಿಷ್ಟ ದಿನದಂದು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಭವಿಷ್ಯದ ದೃಷ್ಟಿಯಿಂದ ಭವಿಷ್ಯದ ಅವಶ್ಯಕತೆಗಾಗಿ ಆ ಒಂದು ನಿರ್ದಿಷ್ಟ ದಿನಕ್ಕೆ ಹಿಂದಕ್ಕೆ ಪಡೆಯುವುದಕ್ಕಾಗಿ ಹಣವನ್ನು ಏನ್ ಮಾಡ್ತಾರೆ, ಡೆಪಾಸಿಟ್ ಅನ್ನ ಮಾಡಿರ್ತಾರೆ. ಆ ಅವಧಿ ಮುಗಿದ ನಂತರ ಆ ಹಣವನ್ನು ವಾಪಸ್ ಪಡೆಯಲಾಗುತ್ತೆ. ಆದ್ರೆ ವಾಪಸ್ ಪಡೆಯುವಂತ ಸಂದರ್ಭದಲ್ಲಿ ಆ ಬ್ಯಾಂಕುಗಳು ಏನು ಒಂದು 10 ವರ್ಷದ ಅವಧಿಗೆ, ಉದಾಹರಣೆ ಒಬ್ಬ ವ್ಯಕ್ತಿ ಈ ಆವರ್ತ ಠೇವಣಿ ಖಾತೆಯಲ್ಲಿ ತನ್ನ ಮಕ್ಕಳ ಮದುವೆಗಾಗಿ ಅಂತೇಳಿ 10 ವರ್ಷಕ್ಕೆ 5 ಲಕ್ಷ ಹಣವನ್ನು ಇಟ್ಟಂತ ಸಂದರ್ಭದಲ್ಲಿ 10 ವರ್ಷ ಆ ಒಂದು ಅವಧಿ ಮುಗಿದ ನಂತರ 5 ಲಕ್ಷ ಹಣದ ಜೊತೆಗೆ ಬಡ್ಡಿಯನ್ನು ಸೇರಿಸಿ
ಅವರ ಬ್ಯಾಂಕ್ಗಳು ಏನ್ ಮಾಡ್ತವೆ, ಆ ಖಾತೆದಾರನಿಗೆ ಹಣವನ್ನ ವಾಪಸ್ ನೀಡ್ತವೆ. ಇದು ಆವರ್ತ ಠೇವಣಿ ಖಾತೆ. ಒಂದು ನಿರ್ದಿಷ್ಟ ದಿನದಂದು ಹಿಂದಕ್ಕೆ ಪಡೆಯುವುದಕ್ಕಾಗಿ ಭವಿಷ್ಯದ ಅವಶ್ಯಕತೆಗಾಗಿ ಗ್ರಾಹಕರು ಬ್ಯಾಂಕಿನಲ್ಲಿ ತೆರೆಯಬಹುದಾದಂತಹ ಖಾತೆ ಅಂತಂದ್ರೆ ಆವರ್ತ ಠೇವಣಿ ಖಾತೆ. ತನ್ನ ಮಕ್ಕಳ ಮದುವೆ ಇರಬಹುದು, ನಿವೇಶನವನ್ನು ಖರೀದಿಸುವುದಕ್ಕೆ ಅಥವಾ ಮನೆ ಕಟ್ಟುವ ಒಂದು ಉದ್ದೇಶಕ್ಕೋಸ್ಕರವಾಗಿ, ಭವಿಷ್ಯದ ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ ಖಾತೆದಾರರು ಒಂದು ನಿರ್ದಿಷ್ಟ ಅವಧಿಗೆ ಅವರು ಹಣವನ್ನ ಅವರು ಡೆಪಾಸಿಟ್ ಮಾಡೋದಾದ್ರೆ, ಹಣವನ್ನ ಒಂದು ಬ್ಯಾಂಕಿನಲ್ಲಿ ಅವರು ಬ್ಯಾಂಕಿನಲ್ಲಿ ಅವರು ಹಣವನ್ನ ಇಡುವುದಾದ್ರೆ ಅಲ್ಲಿ ಬ್ಯಾಂಕಿನಲ್ಲಿ ತೆರೆಯಬಹುದಾದಂತಹ ಖಾತೆ ಅಂದ್ರೆ ಆವರ್ತ ಠೇವಣಿ ಖಾತೆ. ಅವ್ರೇನು ಒಂದು ಅವಧಿಗೆ ಇಟ್ಟಿರ್ತಾರೋ ಅವಧಿ ಮುಗಿದ ನಂತರ ಬ್ಯಾಂಕ್ಗಳು ಬಡ್ಡಿಯನ್ನು ಸೇರಿಸಿ ಆ ಹಣವನ್ನು ಏನ್ ಮಾಡ್ತಾರೆ, ವಾಪಸ್ ನೀಡ್ತವೆ. ಇನ್ನು 4ನೇದು ನಿಶ್ಚಿತ ಠೇವಣಿ ಖಾತೆ. ಇದನ್ನ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಅಂತ. ಫಿಕ್ಸ್ಡ್ ಡಿಪಾಸಿಟ್ ಅಂದ್ರೆ ನಿಶ್ಚಿತ ಒಂದು ನಿರ್ದಿಷ್ಟ ಅವಧಿಗೆ ಬ್ಯಾಂಕಿನಲ್ಲಿ ಇರುವಂತಹ ಒಂದು ಖಾತೆ ಅಥವಾ ಒಂದು ತೆರೆಯಬಹುದಾದಂತಹ ಒಂದು ಖಾತೆ ಅಂತಂದ್ರೆ ನಿಶ್ಚಿತ ಠೇವಣಿ ಖಾತೆ. ನೋಡ್ರಿ, ಈ ನಿಶ್ಚಿತ ಠೇವಣಿ ಖಾತೆ ಹೆಸರು ಹೇಳುತ್ತೆ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಅಂತ. ಅಂದ್ರೆ ಏನು ನಿಶ್ಚಿತ ಠೇವಣಿ ಖಾತೆ ಅಂತಂದ್ರೆ, ಈ ಖಾತೆಯನ್ನ ಠೇವಣಿದಾರರು ಒಂದು ನಿಗದಿತ ಅವಧಿಗೆ ಈ ಖಾತೆಯಲ್ಲಿ ಹಣವನ್ನ ಇಡಲಾಗುತ್ತೆ. ನಿಗದಿತವಾದಂತಹ ಒಂದು ಅವಧಿಗೆ ಠೇವಣಿ ಹಣವನ್ನು ನಿಶ್ಚಿತ ಅವಧಿ ಮುಗಿದ ನಂತರವಾಗಿ ಅವರು ಠೇವಣಿದಾರರಿಗೆ ಮರುಪಾವತಿ ಮಾಡಲಾಗುತ್ತೆ. ಏನು ನಿಶ್ಚಿತ ಅವಧಿಗೆ ಹಣವನ್ನು ಇಡೋದಾದ್ರೆ ಅದು ನಿಶ್ಚಿತ ಠೇವಣಿ ಖಾತೆ ಆಗಿರುತ್ತೆ. ಆ ನಿಶ್ಚಿತ ಅವಧಿ ಮುಗಿದ ನಂತರ ಹಣವನ್ನ ಮರುಪಾವತಿ ಮಾಡಲಾಗುತ್ತೆ. ಆದ್ರೆ ಆ ಒಂದು ಅವಧಿ 1 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ಅಥವಾ ವರ್ಷನೂ ಸಹ ಆಗಿರಬಹುದು. ಆದ್ರೆ ಈ ಠೇವಣಿ ಹಣವನ್ನ ನಿಗದಿತ ಅವಧಿಗೆ ಮುಂಚೆ ವಾಪಸ್ ಪಡೆಯಲು ಸಾಧ್ಯವಿಲ್ಲ. ಏನೊಂದು ಅವಧಿಗೆ ಇಟ್ಟಿರ್ತಾರೋ ಹಣವನ್ನ 5 ವರ್ಷಕ್ಕೂ ಅಥವಾ 10 ವರ್ಷಕ್ಕೆ ಇಟ್ಟಿದ್ರೆ ಆ ಅವಧಿಗೆ ಮುಗಿದ ನಂತರ ಹಣವನ್ನ ವಾಪಸ್ ಪಡಿಬಹುದು. ಅವಧಿಗೆ ಮುಂಚೆನೆ ಅವರ ಅವಧಿ ಮುಗಿಯೋದಿಲ್ಲ, 5 ವರ್ಷ ಆಗಿಲ್ಲ ಅಥವಾ 10 ವರ್ಷ ಆಗಿಲ್ಲ ಅಂದ್ರೆ ಇಟ್ಟಿರುವಂತಹ ಹಣವನ್ನ ವಾಪಸ್ ಪಡೆಯಲು ಸಾಧ್ಯವಿಲ್ಲ. ಅದು ನಿಶ್ಚಿತ ಠೇವಣಿ ಖಾತೆ. ಒಂದು ನಿಶ್ಚಿತ ಅವಧಿಗೆ ಹಣವನ್ನ ಇಡುವಂತಹ ಖಾತೆ ನಿಶ್ಚಿತ ಠೇವಣಿ ಖಾತೆ. ಇಲ್ಲಿ ಬಡ್ಡಿ ದರ ಅವಧಿಗನುಸಾರವಾಗಿ ಬಡ್ಡಿ ದರವು ಸಹ ಹೆಚ್ಚಾಗಿರುತ್ತೆ. ಏನು ಅವಧಿ ಇರುತ್ತೋ ಅವಧಿಗನುಸಾರವಾಗಿ ಅದು ಬಡ್ಡಿ ದರವು ಸಹ ಹೆಚ್ಚಾಗಿರುತ್ತೆ. ಇದು ಮಕ್ಕಳ ಬ್ಯಾಂಕಿನಲ್ಲಿ ತೆರೆಯಬಹುದಾದಂತಹ ವಿವಿಧ ಖಾತೆಗಳು ಅಂತಂದ್ರೆ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆಗಳು. ಉಳಿತಾಯ ಖಾತೆ ಅಂದ್ರೆ ಸಾಮಾನ್ಯವಾಗಿ ಉಳಿತಾಯ ಮಾಡುವಂತಹ ಒಂದು ನಿಗದಿತ ಒಂದು ವೇತನ ಪಡೆಯುವಂತಹ ನಿಯಮಿತ ಆದಾಯ ಹೊಂದಿರುವವರು ಉಳಿತಾಯ ಖಾತೆಯನ್ನ ತೆರೆಯುತ್ತಾರೆ. ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಮತ್ತು ಒಂದು ಪಿಂಚಣಿದಾರರು ಉಳಿತಾಯ ಖಾತೆಯನ್ನು ಸಾಮಾನ್ಯವಾಗಿ ಬ್ಯಾಂಕಿನಲ್ಲಿ ತೆರೆಯುತ್ತಾರೆ. ಮತ್ತು ಉಳಿತಾಯ ಖಾತೆಯಲ್ಲಿ ಈ ಖಾತೆಯ ಹಣಕ್ಕೆ ಗರಿಷ್ಠ ಮಿತಿಯನ್ನಾಗ್ಲಿ ಇರಲ್ಲ. ಎಷ್ಟು ಬೇಕಾದ್ರೂ ಸಹ ಹಣವನ್ನು ಉಳಿತಾಯವನ್ನ ಮಾಡಬಹುದು. ಇನ್ನು ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಅಂದಾಗ ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕಿನಲ್ಲಿ ವಹಿವಾಟು ನಡೆಸುವಂತಹ ವ್ಯಾಪಾರಸ್ಥರು, ಔದ್ಯೋಗಿಕ ಸಂಸ್ಥೆಯವರು ಈ ಚಾಲ್ತಿ ಖಾತೆಯನ್ನ ತೆರೀತಾರೆ. ಚಾಲ್ತಿ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದ್ರೂ ಹಣವನ್ನು ತುಂಬಬಹುದು, ಎಷ್ಟು ಬಾರಿ ಆದ್ರೂ ಹಣವನ್ನು ವಾಪಸ್ ಪಡೆಯಬಹುದು. ಇಲ್ಲಿ ಬ್ಯಾಂಕುಗಳು ಯಾವುದೇ ಕಾರಣಕ್ಕೂ ಸಹ ಬಡ್ಡಿಯನ್ನ ಕೊಡುವುದಿಲ್ಲ, ಬದಲಾಗಿ ತಮ್ಮ ಸೇವಾ ಶುಲ್ಕವನ್ನು ಅವರು ವಸೂಲಿ ಮಾಡ್ತಾರೆ. ಇನ್ನು ಆವರ್ತ ಠೇವಣಿ ಖಾತೆ ಅಂದ್ರೆ ಭವಿಷ್ಯದ ಅವಶ್ಯಕತೆಗಾಗಿ ತಮ್ಮ ಮಕ್ಕಳ ಮದುವೆ ಇರಬಹುದು, ಇನ್ನಿತರವಾದಂತಹ ಉದ್ದೇಶಕ್ಕೋಸ್ಕರವಾಗಿ ಒಂದು ನಿಗದಿತವಾದಂತಹ ಅವಧಿಗೆ ಹಣವನ್ನ ಇಡುವಂತಹ ಒಂದು ಖಾತೆ ಆಗಿರುತ್ತೆ ಆವರ್ತ ಠೇವಣಿ ಖಾತೆ. ಇನ್ನು ನಿಶ್ಚಿತ ಠೇವಣಿ ಖಾತೆಯೂ ಅಷ್ಟೇ. ನಿಶ್ಚಿತ ಠೇವಣಿ ಖಾತೆ ನಿಶ್ಚಿತವಾದಂತಹ ಅವಧಿಗೆ ಹಣವನ್ನ ಇಡಲಾಗುತ್ತೆ. ಅವಧಿ ಮುಗಿದ ನಂತರವಾಗಿ ಹಣವನ್ನು ವಾಪಸ್ ಮರುಪಾವತಿಯನ್ನ ಮಾಡಲಾಗುತ್ತೆ. ಆದ್ರೆ ಆ ಒಂದು ಅವಧಿ 1 ತಿಂಗಳು, 2 ತಿಂಗಳು, 6 ಅಥವಾ ವರ್ಷವೂ ಸಹ ಆಗಿರಬಹುದು. ನಂತರ ಆ ಒಂದು ಬಡ್ಡಿ ಒಂದು ಅವಧಿಗೆ ಅನುಸಾರವಾಗಿ ಬಡ್ಡಿ ದರವು ಸಹ ಹೆಚ್ಚಾಗಿರುತ್ತೆ. ಮಕ್ಕಳ, ನಾವೀಗ ಬ್ಯಾಂಕ್ಗಳ ಒಂದು ವಿಧಗಳು, ಬ್ಯಾಂಕಿನಲ್ಲಿ ತೆರೆಯಬಹುದಂತಹ ವಿವಿಧ ಖಾತೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಬ್ಯಾಂಕಿನಲ್ಲಿ ನಾವು ಖಾತೆಯನ್ನ ತೆರೆಯಬೇಕಾದ್ರೆ ಅನುಸರಿಸುವಂತ ವಿಧಾನಗಳು ಯಾವ್ಯಾವು? ಈಗ ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕಿಗೆ ಹೋದಂತ ಸಂದರ್ಭದಲ್ಲಿ ಅವನು ಬ್ಯಾಂಕಿನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕು. ಆದ್ರೆ ಅವನು ಅಕೌಂಟ್ ಓಪನ್ ಮಾಡಬೇಕು ಅಂತಂದಾಗ ಯಾವ್ಯಾವ ವಿಧಾನಗಳನ್ನ ಅವನು ಅನುಸರಿಸಬೇಕಾಗುತ್ತೆ? ಯಾವ್ಯಾವ ವಿಧಾನಗಳು ಅಂತಂದ್ರೆ, ಫಸ್ಟ್ ಬ್ಯಾಂಕಿನಲ್ಲಿ ಖಾತೆಯನ್ನ ತೆಗೆಯುವಂತಹ ವಿಧಾನಗಳು.
ಯಾವ್ಯಾವು ಸಾಮಾನ್ಯವಾಗಿ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಬೇಕಾದ್ರೆ ಅನುಸರಿಸುವಂತಹ ವಿಧಾನಗಳು ಅಂತ. ಈಗ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆಯಬೇಕಾದರೆ ಅನುಸರಿಸುವಂತಹ ವಿಧಾನಗಳು. ಬ್ಯಾಂಕ್ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖವಾದಂತಹ ತನ್ನದೇ ಆದಂತಹ ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿದೆ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸುಲಭವಾಗಿ ಅವನು ಬ್ಯಾಂಕಿನಲ್ಲಿ ಖಾತೆಯನ್ನು ತೆಗೆಯಬೇಕಾದ್ರೆ ಬಹಳ ಕಷ್ಟ ಪಡುವಂತಹ ಮತ್ತು ಬಹಳ ಸುಲಭವಾಗಿ ಅವನು ಖಾತೆಯನ್ನು ತೆರೆಯಬಹುದು. ಹಾಗಾದ್ರೆ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಬೇಕಾದ್ರೆ ಅನುಸರಿಸುವಂತಹ ವಿಧಾನಗಳು ಬಹಳ ಪ್ರಮುಖವಾಗಿ 7 ರೀತಿಯಾದಂತಹ ವಿಧಾನಗಳು. 7 ವಿಧಾನಗಳು ಯಾವ್ಯಾವು ಅಂತಂದ್ರೆ, ಮೊದಲನೇದು ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಬೇಕು. ನಾನು ಒಂದು ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆಯಬೇಕು ಅಂತಂದಾಗ ಫಸ್ಟ್ ನಾನು ಬ್ಯಾಂಕಿಗೆ ಹೋಗ್ಬೇಕು. ಆ ಬ್ಯಾಂಕಿಗೆ ಹೋದಾಗ ಆ ಹೋಗೋದಕ್ಕಿಂತ ಮುಂಚೆ ಅವನು ಒಂದು ಯೋಚನೆ ಮಾಡಬೇಕು. ಏನು, ನನಗೆ ಯಾವ ವಿಧದ ಖಾತೆಯನ್ನು ತೆಗೆಯಬೇಕು, ಇದು ಮೊದಲನೇ ವಿಧಾನ. ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಬೇಕಾದಾಗ ಫಸ್ಟ್ ಯಾವ ವಿಧದ ಖಾತೆಯನ್ನು ತೆರೆಯಬೇಕು. ಬ್ಯಾಂಕಿನಲ್ಲಿ ಉಳಿತಾಯ ಖಾತೆನ, ಚಾಲ್ತಿ ಖಾತೆನ, ಆವರ್ತ ಠೇವಣಿ ಖಾತೆನ ಅಥವಾ ನಿಶ್ಚಿತ ಠೇವಣಿ ಖಾತೆನ, ನನಗೆ ಅವಶ್ಯಕತೆಗೆ ಅನುಗುಣವಾಗಿ ನನಗೆ ಯಾವ ಖಾತೆಯನ್ನು ತೆರೆದ್ರೆ ನನಗೆ ಸೂಕ್ತ ಆಗುತ್ತೆ, ಯಾವುದು ನನಗೆ ಒಳಿತಾಗುತ್ತೆ, ನಮ್ಮ ಅವಶ್ಯಕತೆಗೆ ನಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನನ್ನ ಬ್ಯಾಂಕಿನಲ್ಲಿ ಯಾವ ಖಾತೆಯನ್ನ ತೆರೆಯಬೇಕು ಎಂಬುದನ್ನು ನಾವು ನಿರ್ಧರಿಸಿರಬೇಕು ಎಂಬುದನ್ನು ಯೋಚಿಸಿ ನಾನು ಬ್ಯಾಂಕಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಬೇಕಾದ್ರೆ ಅನುಸರಿಸುವಂತಹ ಮೊದಲನೇ ವಿಧಾನ ಅಂತಂದ್ರೆ ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನ ತೆರೆಯಬೇಕು, ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನ ತೆರೆಯಬೇಕು, ಇದು ಮೊದಲನೇ ವಿಧಾನ. ಸರಿ, ನಾನು ಉಳಿತಾಯ ಖಾತೆನ ಅಥವಾ ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆನ ಅಥವಾ ಒಂದು ಚಾಲ್ತಿ ಖಾತೆ ತೆರಿಬೇಕು ಅಂತ ನಾನು ಯೋಚಿಸಿದ್ರೆ, ನಿರ್ಧಾರ ಮಾಡಿದ್ರೆ ಇದು ಒಂದನೇ ವಿಧಾನ ಆಗುತ್ತೆ. ಎರಡನೇ ವಿಧಾನ ಯಾವ್ದಪ್ಪ ಅಂತಂದ್ರೆ ಬ್ಯಾಂಕ್ ಅಧಿಕಾರಿಯನ್ನ ಸಂಪರ್ಕಿಸುವುದು. ನಾನು ಉಳಿತಾಯ ಖಾತೆ ಮಾಡ್ತೀನಿ ಅಂತ, ಉಳಿತಾಯ ಖಾತೆನ ತೆರಿಬೇಕು ಅಂತ ಯೋಚಿಸಿದ್ದೀನಿ ಅಂತಂದಾಗ ಬ್ಯಾಂಕಿಗೆ ಹೋಗಿ ಅಲ್ಲಿ ಬ್ಯಾಂಕ್ ಅಧಿಕಾರಿಯನ್ನ ನಾವು ಬ್ಯಾಂಕ್ನಲ್ಲಿ ಒಂದು ಖಾತೆ ತೆರಿಬೇಕು ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿಗಳು ಇರ್ತಾರೆ. ಅಲ್ಲಿ ಸುಮಾರು 4-5 ಅಧಿಕಾರಿಗಳು ಇರ್ತಾರೆ. ಅದರಲ್ಲಿ ಯಾವ ಅಧಿಕಾರಿಯನ್ನು ಸಂಪರ್ಕಿಸಬೇಕು ಆ ಬ್ಯಾಂಕ್ ಅಧಿಕಾರಿಯನ್ನ ತಿಳಿದುಕೊಂಡು ನಾವು ಆ ಸೂಕ್ತವಾದಂತಹ ಆ ಬ್ಯಾಂಕ್ ಅಧಿಕಾರಿಯನ್ನ ಸಂಪರ್ಕಿಸಬೇಕು. ಸಂಪರ್ಕಿಸಿದಾಗ ಆ ಬ್ಯಾಂಕ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಈ ಬ್ಯಾಂಕ್ ನಲ್ಲಿ ಖಾತೆ ತೆರಿಬೇಕು ಅಂತ ತಿಳಿಸಿದಾಗ ಅವ್ರೇನ್ ಮಾಡ್ತಾರೆ, ಅರ್ಜಿ ನಮೂನೆಯನ್ನ ನೀಡ್ತಾರೆ. ಅದಕ್ಕೋಸ್ಕರವಾಗಿ ಮೊದಲನೇದು ಯಾವ ವಿಧದ ಖಾತೆಯನ್ನ ಬ್ಯಾಂಕಿನ ತೆರೆಯಬೇಕು ಎಂಬುದನ್ನು ನಿರ್ಧರಿಸುವುದು. ಎರಡನೇದು ಬ್ಯಾಂಕ್ ಅಧಿಕಾರಿಯನ್ನ ಸಂಪರ್ಕಿಸುವುದು. ಸರಿ, ಎರಡು ವಿಧಾನ ಆಯ್ತು. ಇನ್ನು ಮೂರನೇ ವಿಧಾನ ಅಂತಂದ್ರೆ ಪ್ರಸ್ತಾವನೆ, ಅರ್ಜಿ ಅಥವಾ ಒಂದು ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನ ತುಂಬುವುದು. ನಾವು ಬ್ಯಾಂಕ್ ಅಧಿಕಾರಿಯನ್ನ ಎರಡನೇ ವಿಧಾನದಲ್ಲಿ ಸಂಪರ್ಕಿಸಿರ್ತವೋ ಆ ಬ್ಯಾಂಕ್ ಅಧಿಕಾರಿ ಏನ್ ಮಾಡ್ತಾರೆ, ಆ ವ್ಯಕ್ತಿಗೆ ಒಂದು ಬ್ಯಾಂಕಿನಲ್ಲಿ ಖಾತೆ ತೆರೆಯಬೇಕು ಅಂದಕ್ಕೆ ಅದಕ್ಕೆ ಸಂಬಂಧಿಸಿದಂತ ಒಂದು ಪ್ರಸ್ತಾವನೆಯನ್ನು, ಒಂದು ಅರ್ಜಿ ನಮೂನೆಯನ್ನ ನೀಡ್ತಾರೆ. ಆ ಅರ್ಜಿ ನಮೂನೆಯನ್ನ ನೀಡಿದಾಗ ಅರ್ಜಿ ನಮೂನೆಯಲ್ಲಿ ನಮಗೆ ಮಾಹಿತಿಗಳನ್ನ ತುಂಬಬೇಕಾಗುತ್ತೆ. ಯಾವ್ಯಾವ ಮಾಹಿತಿಗಳು, ಅಲ್ಲಿ ಖಾತೆದಾರರ ಹೆಸರು, ನಮ್ಮ ಹೆಸರು ಇರುತ್ತೆ, ಹೆಸರನ್ನ ನಾವು ತುಂಬಬೇಕು, ವಿಳಾಸವನ್ನ ತುಂಬಬೇಕು ಮತ್ತು 2-3 ಒಂದು ಸಹಿಯನ್ನ ನಾವು ಸಹಿಯನ್ನ ನಾವು ಅಲ್ಲಿ ಹಾಕ್ಬೇಕಾಗುತ್ತೆ. 2 ಫೋಟೋಗಳನ್ನ, ಭಾವಚಿತ್ರ ಒಂದು ಫೋಟೋನ, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನಾವು ಆ ಅರ್ಜಿ ನಮೂನೆಯಲ್ಲಿ ಲಗತ್ತಿಸಿ ಆ ಒಂದು ಅರ್ಜಿ ನಮೂನೆಯನ್ನ ಪೂರ್ಣವಾಗಿ ಭರ್ತಿ ಮಾಡಬೇಕು. ಅಲ್ಲಿ ಅರ್ಜಿದಾರರ ಪೂರ್ಣವಾದಂತಹ ಹೆಸರು ಇರುತ್ತೆ ಮತ್ತು ವಿಳಾಸ ಮತ್ತು ಫೋನ್ ನಂಬರ್ ಹಾಗೂ ಆ ಒಂದು ಅರ್ಜಿ ನಮೂನೆಗೆ ಕೆಲವೊಂದು ದಾಖಲೆಗಳನ್ನು ಸಹ ನಾವು ಲಗತ್ತಿಸಬೇಕು. ಇದು ಮೂರನೇದು, ಪ್ರಸ್ತಾವನೆ, ಅರ್ಜಿ, ಖಾತೆ ನಮೂನೆಯನ್ನ ತುಂಬುವುದು. ಇನ್ನು 4ನೇದು ಏನಪ್ಪಾ ಅಂತಂದ್ರೆ ಆ ಒಂದು ಪರಿಚಿತರ ಉಲ್ಲೇಖನವನ್ನ ಮಾಡುವುದು. ಪರಿಚಿತರ ಉಲ್ಲೇಖವನ್ನ ನಾವೇನು 3ನೇ ವಿಧದಲ್ಲಿ ಆ ಒಂದು ಪ್ರಸ್ತಾವನೆ, ಅರ್ಜಿ ನಮೂನೆಯನ್ನು ಭರ್ತಿ ಮಾಡ್ತೀವೋ ಆ ಭರ್ತಿಯಲ್ಲಿ ಆ ಅರ್ಜಿ ನಮೂನೆಯಲ್ಲಿ ಒಂದು ವಿಷಯ, ಒಂದು ಕಾಲಂ ಇರುತ್ತೆ. ಏನ್ ಕಾಲಂ, ಪರಿಚಿತರ ಉಲ್ಲೇಖನವನ್ನ ಮಾಡುವುದು. ಏನು ಪರಿಚಿತರ ಉಲ್ಲೇಖ ಅಂದಾಗ ನಾವು ಯಾವ ಬ್ಯಾಂಕಿನಲ್ಲಿ ನಾವು ಖಾತೆ ತೆರಿಬೇಕು ಅಂತ ನಿರ್ಧಾರ ಮಾಡಿರ್ತೀವೋ ಆ ಬ್ಯಾಂಕಿನಲ್ಲಿ ಈಗಾಗಲೇ ಅವರು ಖಾತೆಯನ್ನು ತೆರೆದಿರಬೇಕು. ಅಂತಹ ಒಂದು ಖಾತೆದಾರರ ಹೆಸರು ಮತ್ತು ಅವರ ಅಕೌಂಟ್ ನಂಬರ್ ಅನ್ನು ಅಲ್ಲಿ ಮೆನ್ಷನ್ ಮಾಡಿರಬೇಕು, ಮಾಹಿತಿಯನ್ನ ತುಂಬಬೇಕು. ಪರಿಚಿತರ ಉಲ್ಲೇಖನವನ್ನ ತುಂಬುವುದು, ಇದು 4ನೇ ಒಂದು ವಿಧಾನ ಆಗಿರುತ್ತೆ. ಇನ್ನು 5ನೇದು ಬ್ಯಾಂಕ್ ಖಾತೆಯನ್ನ ತೆಗೆಯುವ ನಮೂನೆಯನ್ನ ಬ್ಯಾಂಕಿಗೆ ಒಪ್ಪಿಸುವುದು. ನಾವು
ಮೊದಲನೇದಲ್ಲಿ ಯಾವ ಖಾತೆಯನ್ನು ತೆರೆಯಬೇಕೆಂಬುದು ನಿರ್ಧರಿಸಿರ್ತೀವಿ. ಎರಡನೇದಾಗಿ ಬ್ಯಾಂಕಿನ ಅಧಿಕಾರಿಯನ್ನ ಸಂಪರ್ಕಿಸಿರ್ತೀವಿ. ಮೂರನೇದು ಪ್ರಸ್ತಾವನೆ ಅರ್ಜಿ ನಮೂನೆಯನ್ನ ತುಂಬಿರ್ತೀವಿ. ನಾಲ್ಕನೇದು ಅಲ್ಲಿ ಪರಿಚಿತರ ಉಲ್ಲೇಖವನ್ನು ಸಹ ನಾವು ನಮೂದಿಸಿರ್ತೀವಿ. ಐದನೇದು ಅವೆಲ್ಲ ಮಾಹಿತಿಯನ್ನ ಒಳಗೊಂಡಂತಹ ಅರ್ಜಿ ನಮೂನೆಯನ್ನ ಪೂರ್ಣಗೊಳಿಸಿದ ನಂತರವಾಗಿ, ಮಾಹಿತಿಯನ್ನ ಭರ್ತಿ ಮಾಡಿದ ನಂತರವಾಗಿ ಬ್ಯಾಂಕ್ ಅಧಿಕಾರಿಗೆ ಒಪ್ಪಿಸುವುದು. ಎಲ್ಲ ಮಾಹಿತಿಯನ್ನ ಪೂರ್ಣವಾಗಿ ನಾವು ಭರ್ತಿ ಮಾಡಿ ಆ ಅರ್ಜಿ ನಮೂನೆಯ ಜೊತೆಗೆ ಕೆಲವೊಂದು ದಾಖಲೆಗಳನ್ನ ಲಗತ್ತಿಸಿ ನಮ್ಮ ಭಾವಚಿತ್ರವನ್ನು ಒಳಗೊಂಡಂತಹ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸಹ ಸೇರಿಸಿ ನಾವೇನ್ ಮಾಡೋದು, ಬ್ಯಾಂಕಿನ ಅಧಿಕಾರಿಗೆ ಒಪ್ಪಿಸುವುದು. ಆಗ ಬ್ಯಾಂಕ್ ಅಧಿಕಾರಿ ಏನ್ ಮಾಡ್ತಾನೆ, ಅವೆಲ್ಲ ದಾಖಲೆಗಳನ್ನ ಇಟ್ಕೊಂಡು ಅವರು ಒಂದು ತುಂಬಿರುವಂತಹ ಮಾಹಿತಿಗಳು ಪೂರ್ಣವಾಗಿರುವೆ ಇಲ್ಲ ಅಂತೇಳಿ ಸರಿ ಇದೆಯಾ ಇಲ್ಲವೇ ಎಂಬುದನ್ನ ಪರಿಶೀಲಿಸುತ್ತಾರೆ. ಇದು 5ನೇ ಹಂತವಾಗಿರುತ್ತೆ. ಅರ್ಜಿ ನಮೂನೆಯನ್ನ ಬ್ಯಾಂಕ್ ಅಧಿಕಾರಿಗೆ ವಾಪಸ್ ನೀಡುವುದು. ನಂತರ ಅಧಿಕಾರಿಯ ಒಪ್ಪಿಗೆ. ನೀವು ಸಲ್ಲಿಸಿದಂತಹ ಮಾಹಿತಿಯು ಅಧಿಕಾರಿ ಎಲ್ಲ ರೀತಿಯಲ್ಲೂ ಸಮಂಜಸವಾಗಿವೆ ಇಲ್ಲವೇ ಎಂಬುದನ್ನ ಮನವರಿಕೆ ಆದ ನಂತರ ಖಾತೆ ತೆರೆಯಲು ಅನುಮತಿಯನ್ನ ನೀಡ್ತಾರೆ. ಅಲ್ಲಿ ಅಧಿಕಾರಿಯ ಒಪ್ಪಿಗೆ, ಇದು 6ನೇ ಹಂತ ಆಗಿರುತ್ತೆ. ಅಂದ್ರೆ ನಾವೇನು ಮಾಹಿತಿಯನ್ನ ನೀಡಿರ್ತೀವೋ ಅರ್ಜಿ ನಮೂನೆಯನ್ನ ಅವರು ಪರಿಶೀಲಿಸಿ ಅವರು ಸರಿಯಾಗಿದ್ದಾವೆ ಅಂತೇಳಿ ದೃಢೀಕರಿಸಿದ ನಂತರವಾಗಿ ಅವರು ನೀವು ಖಾತೆನ ತೆರೆಯಬಹುದು ಅಂತ ಒಂದು ಅನುಮತಿಯನ್ನ ನೀಡ್ತಾರೆ. ಅಧಿಕಾರಿಯ ಒಪ್ಪಿಗೆ 6ನೇ ಹಂತ. 7ನೇ ಹಂತ ಪ್ರಾರಂಭಿಕ ಠೇವಣಿ. ನಾವು ಅಧಿಕಾರಿಯಿಂದ ಒಪ್ಪಿಗೆಯನ್ನು ಪಡೆದುಕೊಂಡ ನಂತರವಾಗಿ ಅವರು ಹೌದು ನೀವು ನೀಡಿರುವಂತ ಎಲ್ಲಾ ದಾಖಲೆಗಳು ಸರಿ ಇವೆ ಎಂದು ಹೇಳಿದ ನಂತರವಾಗಿ ನಾವೇನ್ ಮಾಡ್ತೀವಿ, ನಮ್ಮ ಖಾತೆಯಲ್ಲಿ ಪ್ರಾರಂಭಿಕ ಠೇವಣಿಯ ಒಂದು ಹಣವನ್ನ ಇಡಬೇಕಾಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ಪ್ರಸ್ತಾವನೆ ಅರ್ಜಿನ ಎಲ್ಲಾ ರೀತಿಯಲ್ಲಿ ಪರಿಶೀಲಿಸಿದ ನಂತರವಾಗಿ ಅಧಿಕಾರಿಯು ಪ್ರಾರಂಭಿಕ ಠೇವಣಿಯನ್ನ ಬ್ಯಾಂಕಿನಲ್ಲಿ ಕಟ್ಟಲು ಹೇಳ್ತಾರೆ. ಪ್ರಾರಂಭಿಕವಾಗಿ ಇಷ್ಟು ಹಣವನ್ನು ನೀವು ಕಟ್ಟಬೇಕು ಅಂತೇಳಿ ತಿಳಿಸ್ತಾರೆ. ಪ್ರಾರಂಭಿಕ ಠೇವಣಿಯನ್ನ ಕಟ್ಟುವುದು. ಈ ಹಣ ಪಾವತಿಗೆ ಒಂದು ನಮೂನೆ ಇರುತ್ತೆ. ನಾವೇನು ಹಣವನ್ನ ಬ್ಯಾಂಕಿನಲ್ಲಿ ಪಾವತಿ ಮಾಡಬೇಕು ಅಂತ ಏನು ಪಾವತಿ ಮಾಡ್ತೀವೋ ಆ ಹಣವನ್ನ ಬ್ಯಾಂಕಿನಲ್ಲಿ ಪಾವತಿ ಮಾಡಲು ಒಂದು ನಮೂನೆ ಇರುತ್ತೆ. ಆ ನಮೂನೆಯನ್ನೇ ಚಲಾನ್ ಅಂತ ಕರೀತೀವಿ. ನಾವೇನು ಪ್ರಾರಂಭಿಕ ಠೇವಣಿಯನ್ನ ಕಟ್ಟಬೇಕು ಅಂತ ಅಧಿಕಾರಿಗಳು ತಿಳಿಸಿದಾಗ ಆಗ ನಾವು ಆ ಬ್ಯಾಂಕಿನಲ್ಲಿ ಹಣವನ್ನು ಕಟ್ಟಲು ಅದಕ್ಕೊಂದು ನಮೂನೆ ಇರುತ್ತೆ. ಆ ನಮೂನೆಯನ್ನೇ ಚಲನ್ ಅಂತ ಕರೀತಾರೆ. ಇಲ್ಲಿ ನಿಶ್ಚಿತ ಠೇವಣಿ ಖಾತೆ ಆದ್ರೆ ಮತ್ತೊಂದು ಚಲನ್ ಇರುತ್ತೆ. ನಾವೇನಾದ್ರೂ ಒಂದ್ ವೇಳೆ ನಿಶ್ಚಿತ ಠೇವಣಿ ಖಾತೆಯನ್ನ ತೆರೆಯಬೇಕು ಅಂತಂದಾಗ ಅದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಚಲನ್ ಇರುತ್ತೆ. ಮತ್ತೊಂದು ಆ ಒಂದು ಚಲನನ್ನ ಅರ್ಜಿಯನ್ನು ನಾವು ಭರ್ತಿ ಮಾಡಬೇಕಾಗುತ್ತೆ. ಹೀಗೆ ಒಂದ್ ವೇಳೆ ನಾವು ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ಅದಲ್ಲಿ ಹಣವನ್ನು ಹಿಂದಕ್ಕೆ ಪಡೆಯಲು ಅನುಕೂಲವಾಗುವಂತೆ ಇಲ್ಲಿ ಒಂದು ಚೆಕ್ ಪುಸ್ತಕವನ್ನ ಕೊಡಲಾಗುತ್ತೆ. ನಾವು ಅಂದ್ರೆ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆಯನ್ನು ತೆರೆದಿದ್ರೆ, ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆಯನ್ನ ಬ್ಯಾಂಕಿನಲ್ಲಿ ತೆರೆದಿದ್ರೆ, ಅಕೌಂಟ್ ಓಪನ್ ಮಾಡಿದ್ರೆ ಆಗ ನಮಗೆ ಅನುಕೂಲವಾಗುವಂತೆ ಇಲ್ಲಿ ಹಣವನ್ನು ಹಿಂದಕ್ಕೆ ಪಡೆಯೋಕೆ ಅನುಕೂಲ ಆಗಬೇಕು. ಅದಕ್ಕೆ ಮಾಡ್ತಾರೆ, ಒಂದು ಚೆಕ್ ಪುಸ್ತಕವನ್ನು ನೀಡ್ತಾರೆ. ಇಲ್ಲ ಅಂತಂದಾಗ ನಾವು ವಿತ್ಡ್ರಾ ಸ್ಲಿಪ್ ಅಲ್ಲಿ ಬ್ಯಾಂಕಿಗೆ ಹೋಗಿ ಅಲ್ಲಿ ವಿತ್ಡ್ರಾ ಸ್ಲಿಪ್ ಮುಖಾಂತರವಾಗಿ ಹಣವನ್ನ ಹಿಂದಕ್ಕೆ ಪಡೆಯಬಹುದು. ಇವು ಮಕ್ಕಳ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಲು ಅನುಸರಿಸುವಂತಹ ವಿಧಾನಗಳು ಅಂದ್ರೆ 7 ಬಹಳ ಪ್ರಮುಖವಾದಂತಹ ವಿಧಾನಗಳು ಬರ್ತವೆ. 1, ಬ್ಯಾಂಕಿನಲ್ಲಿ ಯಾವ ವಿಧದ ಖಾತೆಯನ್ನು ತೆರೆಯಬೇಕು ಎಂಬುದನ್ನು ನಿರ್ಧರಿಸಬೇಕು. 1. 2ನೇದಾಗಿ ಬ್ಯಾಂಕಿನ ಅಧಿಕಾರಿಯನ್ನ ಸಂಪರ್ಕಿಸಬೇಕು. 2. 3ನೇದಾಗಿ ಆ ಪ್ರಸ್ತಾವನೆ ಅರ್ಜಿ ನಮೂನೆಯನ್ನ ಮಾಹಿತಿಯನ್ನ ತುಂಬುವುದು. 4. ಆ ಅರ್ಜಿ ನಮೂನೆಯಲ್ಲಿ ಪರಿಚಿತರ ಉಲ್ಲೇಖವನ್ನ ನಮೂದಿಸುವುದು. 4. 5ನೇದು ಆ ಎಲ್ಲಾ ಮಾಹಿತಿಗಳನ್ನ ಪೂರ್ಣಗೊಳಿಸಿದ ನಂತರ ಆ ನಮೂನೆಯನ್ನ ಬ್ಯಾಂಕಿನ ಅಧಿಕಾರಿಗೆ ಒಪ್ಪಿಸುವುದು. 5. 6ನೇದು ಬ್ಯಾಂಕ್ ಅಧಿಕಾರಿ ಒಪ್ಪಿಗೆಯನ್ನ ಪಡೆದುಕೊಳ್ಳುವುದು. ಎಲ್ಲ ಒಂದು ಮಾಹಿತಿ ಪರಿಶೀಲಿಸಿದ ನಂತರ ಸಮಂಜಸವಾಗಿದೆ, ಸರಿ ಇವೆ, ನೀವು ಖಾತೆನ ತೆರೆಯಬಹುದು ಎಂಬ ಒಪ್ಪಿಗೆಯನ್ನ ಬ್ಯಾಂಕಿನ ಅಧಿಕಾರಿಯಿಂದ ಪಡೆದುಕೊಳ್ಳಬೇಕು. 6. 7ನೇದು ಪ್ರಾರಂಭಿಕ ಠೇವಣಿಯನ್ನ ಕಟ್ಟುವುದು. ಬ್ಯಾಂಕಿನಲ್ಲಿ ಖಾತೆಯನ್ನ ತೆರೆಯಬೇಕಾದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬ್ಯಾಂಕ್ ಅಧಿಕಾರಿಗಳು ನೀವು ಪ್ರಾರಂಭಿಕ ಠೇವಣಿಯನ್ನ ಕಟ್ಟಬೇಕು ಅಂತ ತಿಳಿಸ್ತಾರೆ. ಆಗ ನಾವು ಪ್ರಾರಂಭಿಕ ಠೇವಣಿಯನ್ನ ಕಟ್ಟಬೇಕಾಗತ್ತೆ. ಆಗ ಬ್ಯಾಂಕಿನಲ್ಲಿ ಹಣವನ್ನ ಕಟ್ಟಲು ಒಂದು ನಮೂನೆ ಇರುತ್ತೆ. ಆ ನಮೂನೆಯನ್ನೇ ಚಲಾನ್ ಅಂತೇಳಿ ಕರೀತಾರೆ. ಸಾಮಾನ್ಯವಾಗಿ ನಾವು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯನ್ನ ತೆರೆದಂತಹ ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿ ನಾವು ಒಂದು ಚೆಕ್ ಪುಸ್ತಕದ ಮುಖಾಂತರವಾಗಿ ಹಣವನ್ನ ವಾಪಸ್ ಪಡೆಯಬಹುದು. ನೆಕ್ಸ್ಟ್, ಈ ಬ್ಯಾಂಕ್ ಖಾತೆಯನ್ನ ತೆಗೆಯುವುದರಿಂದ ಆಗುವಂತಹ ಅನುಕೂಲಗಳು. ಬ್ಯಾಂಕಿನಲ್ಲಿ ನಾವು ಖಾತೆಯನ್ನ ತೆಗೆಯುವುದರಿಂದ ಆಗುವಂತಹ ಅನುಕೂಲಗಳು ಯಾವ್ಯಾವ ಅನುಕೂಲಗಳಾಗ್ತವೆ?
ಬ್ಯಾಂಕ್ ಖಾತೆಯನ್ನು ತೆಗೆಯುವುದರಿಂದ ಆಗುವಂತಹ ಅನುಕೂಲಗಳು ಅಂದ್ರೆ ಮೊದಲನೇ ಅನುಕೂಲ, ಬ್ಯಾಂಕ್ ಖಾತೆಯು ಹಣದ ಭದ್ರತೆಯನ್ನು ಕಾಪಾಡುತ್ತದೆ. ನಾವು ಬ್ಯಾಂಕ್ನಲ್ಲಿ ಖಾತೆಯನ್ನು ತೆಗೆಯುವುದರಿಂದ ಮೊದಲನೇ ಒಂದು ಅನುಕೂಲ ಏನಪ್ಪಾ ಅಂತಂದ್ರೆ ಹಣದ ಭದ್ರತೆಯನ್ನ ಕಾಪಾಡುತ್ತೆ. ನಾವು ಬ್ಯಾಂಕ್ನಲ್ಲಿ ಖಾತೆ ತೆರೆಯೋದ್ರಿಂದ ನಮಗೆ ಹಣಕ್ಕೆ ಸುರಕ್ಷತೆ ಮತ್ತು ಹಣದ ಭದ್ರತೆಯನ್ನ ಆ ಬ್ಯಾಂಕ್ ಖಾತೆ ಕಾಪಾಡುತ್ತೆ. ಎರಡನೇದು, ಬ್ಯಾಂಕ್ ಖಾತೆಯು ಹಣದ ಪಾವತಿಗಳನ್ನ ಮಾಡಲು ಸಹಾಯ ಮಾಡುತ್ತೆ. ಹಣದ ಪಾವತಿಯನ್ನ ಹಣವನ್ನ ನಾವು ಬ್ಯಾಂಕ್ನಲ್ಲಿ ನಮ್ಮ ಖಾತೆಯಲ್ಲಿ ಹಣವನ್ನ ಪಾವತಿ ಮಾಡೋಕ್ಕೆ ಇದು ನಮಗೆ ಸಹಾಯ ಮಾಡುತ್ತದೆ. ಬ್ಯಾಂಕ್ ಖಾತೆಯು ಹಣದ ಪಾವತಿಗಳನ್ನ ಮಾಡಲು ಸಹಾಯ ಮಾಡುತ್ತದೆ. 3, ಬ್ಯಾಂಕ್ ಖಾತೆಯು ಹಣವನ್ನು ವಸೂಲು ಮಾಡಲು ಸಹಾಯ ಮಾಡುತ್ತೆ. ಹಣವನ್ನ ಪಾವತಿ ಮಾಡಲು ಸಹಾಯ ಮಾಡುತ್ತೆ, ಹಣವನ್ನ ವಸೂಲಿ ಮಾಡಲು ಸಹ ಸಹಾಯ ಮಾಡುತ್ತೆ. 4, ಬ್ಯಾಂಕ್ ಖಾತೆಯನ್ನ ಹೊಂದಿರುವವರು ಸಾಲ ಪಡೆಯಲು ಸಾಧ್ಯವಾಗುತ್ತೆ. ಬ್ಯಾಂಕ್ ಖಾತೆಯನ್ನ ಹೊಂದಿರುವವರು ಸಾಲ ಪಡೆಯಲು ಸಹ ಅನುಕೂಲವಾಗುತ್ತೆ. ಇನ್ನ 5ನೇದು, ಬ್ಯಾಂಕ್ ಖಾತೆಯು ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯ ಮಾಡಿಕೊಡುತ್ತೆ. ಬ್ಯಾಂಕ್ ಖಾತೆಯು ವ್ಯವಹಾರಗಳನ್ನು ಸುಗಮವಾಗಿ, ಯಾವುದೇ ರೀತಿಯಂತ ಅಡ್ಡಿ ಆತಂಕ ಆಗಲಿ ನಿರ್ಬಂಧ ಆಗಲಿ ಇಲ್ಲದೆ ಒಂದು ಸುಗಮವಾಗಿ ವ್ಯವಹಾರವನ್ನು ನಡೆಸಲು ಸಾಧ್ಯ ಆಗುತ್ತೆ. ಇನ್ನು ಲಾಸ್ಟ್, ಬ್ಯಾಂಕ್ ಖಾತೆದಾರರು ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಬ್ಯಾಂಕ್ನ ಖಾತೆದಾರರು ಭದ್ರತಾ ಕಪಾಟುಗಳನ್ನು ಸಹ ಪಡೆಯಬಹುದು. ಹೀಗೆ ಬ್ಯಾಂಕ್ ಖಾತೆಯನ್ನು ತೆಗೆಯುವುದರಿಂದ ಬಹಳ ಪ್ರಮುಖವಾದಂತಹ 6 ಅನುಕೂಲಗಳನ್ನ, ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು. ಅಂದ್ರೆ ಹಣದ ಭದ್ರತೆಯನ್ನು ಕಾಪಾಡುತ್ತೆ, ಹಣದ ಪಾವತಿಯನ್ನು ಮಾಡಲು ಸಹಾಯ ಮಾಡುತ್ತೆ, ಹಣವನ್ನು ವಸೂಲಿ ಮಾಡಲು ಸಹಾಯ ಮಾಡುತ್ತೆ, ಬ್ಯಾಂಕ್ ಖಾತೆಯನ್ನು ಹೊಂದಿರುವವರು ಸಾಲ ಪಡೆಯಲು ಸಾಧ್ಯವಾಗುತ್ತದೆ, ಬ್ಯಾಂಕ್ ಖಾತೆಯು ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯ ಮಾಡಿಕೊಡುತ್ತದೆ, ಬ್ಯಾಂಕ್ ಖಾತೆದಾರರು ಭದ್ರತಾ ಕಪಾಟುಗಳನ್ನು ಸಹ ಪಡೆಯಬಹುದು. ಇವು ಬ್ಯಾಂಕ್ ಖಾತೆಯನ್ನು ತೆಗೆಯುವುದರಿಂದ ಆಗುವಂತಹ ಅನುಕೂಲಗಳು. ನೆಕ್ಸ್ಟ್, ಈ ಒಂದು ನಾವು ಈಗ ಬ್ಯಾಂಕ್ ವ್ಯವಹಾರಗಳು, ನಿಮ್ಮ ವ್ಯವಹಾರ ಅಧ್ಯಯನದ ಮೊದಲನೇ ಘಟಕ ಬ್ಯಾಂಕ್ ವ್ಯವಹಾರಗಳು. ಈ ಘಟಕದಲ್ಲಿ ನಾವು ತಿಳಿದುಕೊಂಡಂತಹ ಕಲಿಕಾಂಶಗಳು ಅಂದಾಗ ಬ್ಯಾಂಕ್ ಪದದ ಅರ್ಥ, ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕ್ ಸಲ್ಲಿಸುವಂತಹ ಸೇವೆಗಳು ಮತ್ತು ಬ್ಯಾಂಕಿನ ವಿಧಗಳು, ಬ್ಯಾಂಕಿನಲ್ಲಿ ತೆರೆಯಬಹುದಾದಂತಹ ವಿವಿಧ ಖಾತೆ ಅಂದ್ರೆ ಉಳಿತಾಯ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ ಮತ್ತು ಚಾಲ್ತಿ ಖಾತೆ. ಇನ್ನು ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ಅನುಸರಿಸುವಂತಹ ವಿಧಾನಗಳು, ಬ್ಯಾಂಕಿನಲ್ಲಿ ಖಾತೆ ತೆರೆಯಬೇಕಾದಾಗ ಅನುಸರಿಸುವಂತಹ 7 ವಿಧಾನಗಳ ಬಗ್ಗೆ ತಿಳ್ಕೊಂಡು, ಹಾಗೂ ಕೊನೆಯದಾಗಿ ಬ್ಯಾಂಕಿನ ಖಾತೆಯಿಂದ ಆಗುವಂತಹ ಅನುಕೂಲಗಳು, ಬ್ಯಾಂಕಿನಲ್ಲಿ ಖಾತೆ ತೆರೆಯುವುದರಿಂದ ಆಗುವಂತಹ ಅನುಕೂಲಗಳು, ಇವು ಒಂದು ಕಲಿಕಾಂಶಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಈ ಘಟಕದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಿವಿ. ಇಲ್ಲಿಗೆ ಮಕ್ಕಳ ನಿಮ್ಮ ವ್ಯವಹಾರ ಅಧ್ಯಯನದ ಮೊದಲನೇ ಘಟಕ ಬ್ಯಾಂಕಿಂಗ್ ವ್ಯವಹಾರಗಳು ಈ ಘಟಕ ಮುಕ್ತಾಯವಾಗುತ್ತೆ. ಮುಂದಿನ ಒಂದು ಈ ಘಟಕದಲ್ಲಿ ಬಹಳ ಪ್ರಮುಖವಾಗಿ ಕೇಳುವಂತಹ ಪ್ರಶ್ನೆಗಳು ಅಂತಂದ್ರೆ, ನಿಮ್ಮ ಪರೀಕ್ಷೆಯಲ್ಲಿ ಬ್ಯಾಂಕ್ ಪದದ ಅರ್ಥವನ್ನ ತಿಳಿಸಿ, ಬ್ಯಾಂಕ್ ಎಂದರೇನು, ಬ್ಯಾಂಕಿನ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ. ನಿಮ್ಮ 2 ಮಾರ್ಕ್ಸ್ಗೆ ಕೇಳಬಹುದು, ಬ್ಯಾಂಕಿನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು, ಬ್ಯಾಂಕ್ಗಳು ನಿರ್ವಹಿಸುವಂತಹ ಕಾರ್ಯಗಳನ್ನು ತಿಳಿಸಿ. ಮತ್ತೆ ಬಹಳ ಪ್ರಮುಖವಾಗಿ ಹೋಲಿಕೆ ಮತ್ತು ಒಂದು ಪ್ರಶ್ನೆಯಲ್ಲಿ ಹೋಲಿಕೆ ಎಂಬ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳೋದಾದ್ರೆ, ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ನಡುವೆ ವ್ಯತ್ಯಾಸಗಳನ್ನ ತಿಳಿಸಿ. ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ನಡುವಿನ ವ್ಯತ್ಯಾಸಗಳನ್ನ ತಿಳಿಸಿ. ಹಾಗೆ ಉಳಿತಾಯ ಖಾತೆ ಬ್ಯಾಂಕ್ನಲ್ಲಿ ಈ ಒಂದು ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿರುತ್ತೆ. ಕಾರಣ ಕೊಡಿ. ಬ್ಯಾಂಕ್ನಲ್ಲಿ ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆಯನ್ನ ಮಾಡಿಸುವರ, ಉಳಿತಾಯ ಖಾತೆಯನ್ನ ತೆರೆಯುವವರ ಸಂಖ್ಯೆ ಹೇರಳವಾಗಿದೆ, ಹೆಚ್ಚಳ ಆಗ್ತಾ ಇದೆ ಬ್ಯಾಂಕಿನಲ್ಲಿ, ಕಾರಣ ಕೊಡಿ ಅಂತ. ಹಾಗೂ ಬ್ಯಾಂಕಿನಲ್ಲಿ ಖಾತೆ ತೆರೆಯುವುದರಿಂದ ಆಗುವಂತಹ ಅನುಕೂಲಗಳನ್ನ ತಿಳಿಸಿ. ಇವು ಬಹಳ ಪ್ರಮುಖವಾಗಿ ಕೇಳುವಂತಹ ಪ್ರಶ್ನೆಗಳು. ಓಕೆ, ನೆಕ್ಸ್ಟ್ ನಾವು ಮುಂದಿನ ತರಗತಿಯೊಂದಿಗೆ ಮತ್ತೊಮ್ಮೆ ನಾವು ಭೇಟಿಯಾಗೋಣ.